ಮಹದಾಯಿ ಯೋಜನೆ ನೋಟಿಫಿಕೇಶನ್ ಆಯಿತು. ಕೋರ್ಟ್ನಲ್ಲಿ ಯಾವುದೇ ಆದೇಶ ಇಲ್ಲ. ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬೇಕು. ಅದು ಕೇಂದ್ರ ಸರ್ಕಾರ ಕೊಡಬೇಕು. ಇವತ್ತು ಈ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ. ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ನಾಳೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾಳಿದ್ದೇ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ. ಬಹುಶಃ ಬೆಳಗಾವಿಗೆ ಕುಡಿಯ ನೀರು ಸಿಗ್ತದೆ, ಧಾರವಾಡ ಕುಡಿಯ ನೀರು ಸಿಗ್ತದೆ, ಹುಬ್ಬಳ್ಳಿ ಕುಡಿಯ ನೀರು ಸಿಗ್ತದೆ. ಇಂಥ ಕುಡಿಯ ನೀರಿನ ಯೋಜನೆಗೂ ಕೂಡ ಕೇಂದ್ರ ಸರ್ಕಾರ ಅವರು ಇವತ್ತವರೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಬಿಜೆಪಿಯವರು ಏನ್ ದೊಡ್ಡ ಸಂಭ್ರಮಾಚರಣೆ ಮಾಡಿದ್ರು. ಮಹದಾಯಿ ಯೋಜನೆ ನಾವು ಜಾರಿಗೆ ಕೊಟ್ಬಿಡ್ತೀವಿ. ಇವತ್ತವರೆಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾ ಇಲ್ಲ. ನಾನು ಕೇಳಿದೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದಾಗ, ನೀವು ನಾಳೆ ಕೊಡ್ತೀರಪ್ಪ ಪ್ರಹ್ಲಾದ್ ಜೋಶಿ ಅವರೇ, ನಾಳೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿ, ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಕೆಲಸ ಮಾಡಿ. ಕೇಂದ್ರ ಸರ್ಕಾರ ಸಹಕಾರವನ್ನು ಕೊಡ್ತಾ ಇಲ್ಲ. ಅಪ್ಪರ್ ಕೃಷ್ಣ ಕೊಡ್ಲಿಲ್ಲ, ಇವತ್ತು ನೋಟಿಫಿಕೇಶನ್ ಮಾಡಲಿಲ್ಲ. ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಮೇಕೆದಾಟು ಯೋಜನೆ ಬೆಂಗಳೂರು ನಗರಕ್ಕೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯ ನೀರಿನ ಯೋಜನೆ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅದಕ್ಕೆ ಕೊಡ್ರಿ, ಒಪ್ಪಿಗೆ ಕೊಡ್ರಿ ಅಂತ ಇವತ್ತವರೆಗೆ ಕೊಟ್ಟಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿ, ಕೇಂದ್ರದ ಹಣಕಾಸಿನ ಮಂತ್ರಿ, ಅವರು ಹೇಳಿದ್ರು, ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಬಜೆಟ್ ಮಂಡಿಸಿದಾಗ 5,300 ಕೋಟಿ ರೂಪಾಯಿ ಕೊಡಿಸೋದ್ರ ಜೊತೆಗೆ ಅವರಿಗೆ, ಪ್ರಧಾನಮಂತ್ರಿಗಳಿಗೆ, ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳಿದರು. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿದರು. ಇವತ್ತವರಿಗೆ ₹1 ಬಂದಿಲ್ಲ. ಇಲ್ಲಿ ಎಂಪಿ ಕೇಳಿ, ಯಾರು ಜೊಲ್ಲೆನಾ ಎಂಪಿ? ಜೊಲ್ಲೆ ಆ ಕಡೆ ಅವರು ಪಾಪ ಇನ್ನೊಬ್ರು ಯಾರೋ ಇದ್ದಾರೆ ಬೆಳಗಾವಿನಲ್ಲಿ. ಇವರು 25 ಜನ ಗೆದ್ದವರು. ಇಲ್ಲಿಂದ 25 ಜನ ಏನ್ ಬೆಳಗಾವಿನಲ್ಲಿ ಗೆಲ್ಸಿದ್ದು ಬಿಜೆಪಿ ಅವರಿಗೆ. ಒಂದು ದಿನ ಬಾಯಿ ಬಿಟ್ಟಿದ್ದೀರೇನ್ರಿ? ಹೇಳಿ ನೀವೇ, ಒಂದು ದಿನ ಬಾಯಿ ಬಿಟ್ಟಿದ್ದೀರಾ? ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡಿದ್ದೀರಾ? ಮಹದಾಯಿ ಬಗ್ಗೆ ಮಾತಾಡಿದ್ದೀರಾ? ಅಪ್ಪರ್ ಭದ್ರಾ ಬಗ್ಗೆ ಮಾತಾಡಿದ್ದೀರಾ? ಮೇಕೆದಾಟು ಬಗ್ಗೆ ಮಾತಾಡಿದ್ದೀರಾ? ಯಾಕೆ ನೀವು ಎಂಪಿಗಳಾಗಬೇಕು ಹೇಳಿ? ನರೇಂದ್ರ ಮೋದಿ ಅವರು ನಿಂತ್ಕೊಂಡು ಮಾತಾಡ್ಲಿಕ್ಕೆ, ಅಮಿತ್ ಶಾ ಮುಂದೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಗಡಗಡ ಅಂತ ಬೆಳೀತಾರೆ. ಈಗೆಲ್ಲ ಯಾಕೆ ಹೋಗ್ಬೇಕು? ಎಂಪಿಗಳಾಗಿ ಯಾಕೆ ಹೋಗ್ಬೇಕು? ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. ನಾವು ಕರ್ನಾಟಕದಿಂದ ಪ್ರತಿ ವರ್ಷ 4 ಲಕ್ಷ, ಈ ವರ್ಷ 4,30,000 ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿಕೊಡ್ತೀವಿ. ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, GST, ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್, ಸರ್ಚಾರ್ಜ್, ಸೆಸ್ 4,30,000 ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ 50,257 ಕೋಟಿ. ನಾವು 4,30,000 ಕೋಟಿ ಕೊಟ್ಟರೆ ನಾವು ಭಿಕ್ಷೆ ರೀತಿಯಲ್ಲಿ 50,250
ಇದು ಅನ್ಯಾಯ ಅಲ್ವಾ? ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಲ್ಲ? ಇದ್ರ ಬಗ್ಗೆ ಮಾತಾಡಿದ್ದೀರಾ ಬಿಜೆಪಿ ಎಂಪಿಗಳೇ? ಹೇಳಿ ನೋಡೋಣ. ಇವತ್ತವರಿಗೆ ಮಾತಾಡಿಲ್ಲ, ನೀರಾವರಿ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡಿಲ್ಲ. ಇವನ್ನೆಲ್ಲ ಯಾಕೆ ಎಂಪಿಗಳ ಪದೇ ಪದೇ ಊಟ ಕಳಿಸ್ತೀರಾ? ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ಅನ್ಯಾಯ ಸರಿಪಡಿಸಬೇಕು. ಯಾರು ಕರ್ನಾಟಕದ ಪರವಾಗಿ ಮಾತಾಡ್ತಕ್ಕಂಥವರಿದ್ದಾರೆ, ಕರ್ನಾಟಕಕ್ಕೆ ನ್ಯಾಯ ಕೇಳ್ತಕ್ಕಂಥವರಿದ್ದಾರೆ, ಅಂತವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು. ದಯಮಾಡಿ ಈ ಸಾರಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.